Good afternoon, children. So today now I will continue my class with the EVS subject, and I hope you have all watched the previous videos of previous lessons. And here in today's class we will start a very interesting and very important lesson, that is lesson number 10, environmental sanitation and disposal of waste. So environmental sanitation and disposal of waste. What is this environmental sanitation? What is this disposal of a waste? All these things we will understand. We will going to understand in this lesson. So I will start the lesson here. Everything we have around us is the environment. ನಮ್ಮ ಸುತ್ತಮುತ್ತಲು ಇರುವಂತಹ ಪ್ರತಿಯೊಂದು ವಸ್ತುವು ಅದಕ್ಕೆ ನಾವು ಏನಂತ ಕರೆಯಬಹುದು. ಸೊ ವಿ ವಿಲ್ ಕಾಲ್ ಇಟ್ ಆಸ್ ದ ಎನ್ವಿರಾನ್ಮೆಂಟ್. ಸೊ ನಮ್ಮ ಸುತ್ತಮುತ್ತಲು ಇರುವಂತಹ ಒಂದು ವಾತಾವರಣವನ್ನು ಅದು ನಮ್ಮ ಒಂದು ಎನ್ವಿರಾನ್ಮೆಂಟ್, ನಮ್ಮ ಒಂದು ವಾತಾವರಣ. ನಮ್ಮ ಸುತ್ತಮುತ್ತಲು ಇರುವಂತಹ ಪ್ರತಿಯೊಂದು ವಸ್ತು ಅದಕ್ಕೆ ಏನಂತ ಕರಿತೀವಿ? ಎವ್ರಿಥಿಂಗ್ ಈಸ್ ಸರೌಂಡಿಂಗ್ ಅಸ್ ಈಸ್ ಅ ಎನ್ವಿರಾನ್ಮೆಂಟ್. ಅದು ಕೂಡ ಒಂದು ನಮ್ಮ ವಾತಾವರಣ. ಎನ್ವಿರಾನ್ಮೆಂಟ್ ನಮ್ಮ ಒಂದು ಪರಿಸರ. ಸುತ್ತಮುತ್ತಲೇ ಇರ್ತಕ್ಕಂತಹ ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂಥ ಪ್ರತಿ ವಸ್ತುವಿಗೆ ನಾವು ನಮ್ಮ ಪರಿಸರ ಅಂತ ಹೇಳಿ ಕರಿತೀವಿ. ಸ್ಯಾನಿಟೇಷನ್ ಮೀನ್ಸ್ ಕೀಪಿಂಗ್ ಅವರ್ ಸರೌಂಡಿಂಗ್ಸ್ ಕ್ಲೀನ್ ಅಂಡ್ ಹೈಜೆನಿಕ್. ಸೊ ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂಥ ಪ್ರತಿಯೊಂದು ಇದು ನಮ್ಮ ಒಂದು ಪರಿಸರ. ಸೊ ಸ್ಯಾನಿಟೇಷನ್ ಅಂದ್ರೆ ಎನ್ವಿರಾನ್ಮೆಂಟಲ್ ಸ್ಯಾನಿಟೇಷನ್. ಎನ್ವಿರಾನ್ಮೆಂಟ್ ಅಂದ್ರೆ ನಮ್ಮ ದ ಥಿಂಗ್ಸ್ ವಿಚ್ ಆರ್ ಸರೌಂಡಿಂಗ್ ಅಸ್, ಎವ್ರಿಥಿಂಗ್ ವಿಚ್ ಈಸ್ ಸರೌಂಡಿಂಗ್ ಅಸ್, ದಟ್ ಈಸ್ ಅ ಎನ್ವಿರಾನ್ಮೆಂಟ್. ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂತಹ ಪ್ರತಿಯೊಂದು ವಸ್ತುಗೆ ಪ್ರತಿಯೊಂದಕ್ಕೂ ನಾವು ಪರಿಸರ ಅಂತ ಹೇಳ್ತೀವಿ. ಹಾಗಾದ್ರೆ ಎನ್ವಿರಾನ್ಮೆಂಟಲ್ ಸ್ಯಾನಿಟೇಷನ್ ಮೀನ್ಸ್ ಕೀಪಿಂಗ್ ಅವರ್ ಸರೌಂಡಿಂಗ್ ಕ್ಲೀನ್ ಅಂಡ್ ಹೈಜೆನಿಕ್. ಸ್ಯಾನಿಟೇಷನ್ ಅಂದ್ರೆ ನಮ್ಮ ಪರಿಸರವನ್ನ, ನಮ್ಮ ಸುತ್ತಮುತ್ತಲು ಕ್ಲೀನ್ಲಿನೆಸ್, ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳೋದು, ಅಥವಾ ಅದನ್ನ ಹೈಜೆನಿಕ್, ಸ್ವಚ್ಛವಾಗಿ ಇಡುವಂತಹದಕ್ಕೆ, ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳೋದಕ್ಕೆ, ನಮ್ಮ ಸುತ್ತಮುತ್ತಲಿನ ಜಾಗವನ್ನ ಸ್ವಚ್ಛವಾಗಿ ಇಡೋದಕ್ಕೆ, ನಮ್ಮ ಪರಿಸರವನ್ನ ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳೋಕೆ ಸ್ಯಾನಿಟೇಷನ್ ಅಂತ ಹೇಳ್ತಾರೆ. ದಟ್ ಈಸ್ ನಥಿಂಗ್ ಬಟ್ ಎನ್ವಿರಾನ್ಮೆಂಟ್ ಸ್ಯಾನಿಟೇಷನ್. ಎನ್ವಿರಾನ್ಮೆಂಟ್ ಸ್ಯಾನಿಟೇಷನ್ ಈಸ್ ನಥಿಂಗ್ ಬಟ್ ನಮ್ಮ ಒಂದು ಪರಿಸರವನ್ನ, ನಮ್ಮ ಒಂದು ವಾತಾವರಣವನ್ನ ಸ್ವಚ್ಛದಿಂದ ಇಡೋದು, ಸ್ವಚ್ಛವಾಗಿ ನೋಡಿಕೊಳ್ಳೋದು. ದಟ್ ಈಸ್ ಓನ್ಲಿ ದ ಎನ್ವಿರಾನ್ಮೆಂಟ್ ಸ್ಯಾನಿಟೇಷನ್. ಸೊ ಎನ್ವಿರಾನ್ಮೆಂಟಲ್ ಸ್ಯಾನಿಟೇಷನ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಜರ್ಮ್ಸ್ ಬ್ರೀಡ್ ಇನ್ ಡರ್ಟಿ ಪ್ಲೇಸಸ್ ಅಂಡ್ ಕಾಸ್ ದ ಡಿಸೀಸಸ್. ಹಾಗಾದ್ರೆ ಯಾಕಪ್ಪ ಈ ಪರಿಸರವನ್ನ, ನಮ್ಮ ವಾತಾವರಣ ಚೆನ್ನಾಗಿ ಕ್ಲೀನ್ ಆಗಿ ಇಡಬೇಕು, ಹೈಜೆನಿಕ್ ಆಗಿ ಇಡಬೇಕು ಅಂದ್ರೆ ನಮ್ಮ ಸುತ್ತಮುತ್ತಲು ಸ್ವಚ್ಛತೆ ಇದ್ರೆ ಯಾವ ರೋಗಗಳು ಕೂಡ ಬರುವುದಿಲ್ಲ. ಅದೇ ಸ್ವಚ್ಛತೆ ಇಲ್ಲಂದ್ರೆ ಎಲ್ಲಿ ನೋಡಿದ್ರೆ ಅಲ್ಲಿ ಕಸ, ಎಲ್ಲಿ ನೋಡಿದ್ರೆ ಅಲ್ಲಿ ನಿಂತಿರುವಂತಹ ನೀರು, ಡ್ರೈನೇಜ್ ನೀರಿನ ರೋಡಲ್ಲಿ ತುಂಬಿರ್ತಕ್ಕಂಥ ಗಟರ್ ನೀರು, ಅಲ್ಲೇ ಎಸ್ದಿರ್ತಕ್ಕಂತಹ ಎಲ್ಲ ವೇಸ್ಟ್ ಮಟೀರಿಯಲ್ಸು, ಹೀಗೆ ಇಡೀ ನಮ್ಮ ಪರಿಸರ, ನಮ್ಮ ಸುತ್ತಮುತ್ತಲು, ಇಫ್ ಇಟ್ ಈಸ್ ಅ ಡರ್ಟಿ ಪ್ಲೇಸ್, our surrounding is totally filled with the dust and dirty things, then there disease-causing insects will breed and they will cause so many kinds of diseases. ನಮ್ಮ ಸುತ್ತಮುತ್ತಲು ಎಲ್ಲ ಗಾರ್ಬೇಜ್ ಇದ್ರೆ, ನಮ್ಮ ಸುತ್ತಮುತ್ತಲು ಚೆನ್ನಾಗಿ ಸ್ವಚ್ಛತೆಯನ್ನು ನಾವು ಕಾಪಾಡಿಕೊಳ್ಳಿದ್ರೆ, ಎಲ್ಲಿ ನೋಡಿದ್ರೆ ಅಲ್ಲಿ ಕಸ ಇರುತ್ತೆ, ಡ್ರೈನೇಜ್ ವಾಟರ್ ಇರುತ್ತೆ, ನಿಂತಿರುವಂತಹ ನೀರು ಇರುತ್ತೆ, ಎಲ್ಲರೂ ಕೂಡ ಅಲ್ಲೇ ವಾಶ್ರೂಮ್ ಇರುತ್ತೆ, ಎಲ್ಲ ಆ ಸುತ್ತಮುತ್ತಲು ಎಲ್ಲ ಡರ್ಟಿ ಆಗಿಬಿಟ್ಟಿದ್ರೆ, ಸೊ ಕೊಳೆತು ಹೋಗ್ಬಿಟ್ರೆ, ಆ ಜಾಗ ಎಲ್ಲ ಕ್ಲೀನ್ ಇರಲಿಲ್ಲ ಅಂದ್ರೆ ಏನಾಗುತ್ತೆ, ಆ ಜಾಗದಲ್ಲಿ ಬೇರೆ ಬೇರೆ ತರಹದ ರೋಗಗಳನ್ನು ತರಿಸುವಂತಹ ಬೇರೆ ಬೇರೆ ಸ್ಮಾಲ್ ಇನ್ಸೆಕ್ಟ್ಸ್ಗಳು ಹುಟ್ಕೊಳ್ತಾವಂತೆ. ಓಕೆ, ಡಿಸೀಸ್ ಕಾಸಿಂಗ್ ಜರ್ಮ್ಸ್, ಓಕೆ, ಡಿಸೀಸ್ ಕಾಸಿಂಗ್ ಬ್ಯಾಕ್ಟೀರಿಯಾಸ್. ಸೊ ಬ್ಯಾಕ್ಟೀರಿಯಾಸ್, ವೈರಸಸ್, ಡಿಸೀಸ್ ಕಾಸಿಂಗ್ ಜರ್ಮ್ಸ್, ಚಿಕ್ಕ ಚಿಕ್ಕ ಹುಳಗಳು, ರೋಗಗಳನ್ನು ತರಿಸುವಂತಹ ಹುಳಗಳು ಆ ಒಂದು ಕಸದಲ್ಲೇ ಹುಟ್ಕೊಂಡು ಮಕ್ಕಳನ್ನ, ಮರಿಗಳನ್ನ ಹಾಕ್ಬಿಟ್ಟು ಒಂದಿದ್ದು
10 ಆಗುತ್ತೆ, 10 ಇದ್ದಿದ್ದು 20, 20 ಇದ್ದಿದ್ದು 30 ಜರ್ಮ್ಸ್. ಲೈಕ್ ದಿಸ್ ದೇ ವಿಲ್ ಮಲ್ಟಿಪ್ಲೈ ಅಂಡ್ ದೇ ವಿಲ್ ಬ್ರೀಡ್. ಅಲ್ಲೇ ತಮ್ಮ ಮನೆಗಳನ್ನು ಮಾಡಿಕೊಂಡು ಆ ಕಸದಲ್ಲಿದ್ದು ಮತ್ತೆ ನಮ್ಮ ಮನೆಯಲ್ಲಿ ಬಂದು ನಮ್ಮನ್ನೆಲ್ಲ ಕಚ್ಚಿಬಿಟ್ಟು ನಮಗೆ ರೋಗ ಬರುವ ಹಾಗೆ ಮಾಡ್ತಾರಂತೆ. ದಟ್ಸ್ ವೈ ವಿ ಹ್ಯಾವ್ ಟು ಕೀಪ್ ಅವರ್ ಸರೌಂಡಿಂಗ್ ಕ್ಲೀನ್ ಅಂಡ್ ಹೈಜೆನಿಕ್. ಅಂಡ್ ಹಿಯರ್ ಕ್ಲೀನ್ಲಿನೆಸ್ ಇನ್ ದ ಹೋಮ್. ಇಟ್ ಇಸ್ ದ ಕ್ಲೀನ್ಲಿನೆಸ್ ವಿಲ್ ಸ್ಟಾರ್ಟ್ ಫ್ರಮ್ ದ ಹೋಮ್ ಓನ್ಲಿ. ಹಾಗಾದ್ರೆ ಈ ಒಂದು ವಾತಾವರಣವನ್ನ, ಪರಿಸರವನ್ನ, ನಮ್ಮ ಒಂದು ಪರಿಸರವನ್ನ ಸ್ವಚ್ಛವಾಗಿ ಇಡಬೇಕಂದ್ರೆ ಅದು ಆ ಕೆಲಸ ನಮ್ಮ ಮನೆಯಿಂದನೇ ಸ್ಟಾರ್ಟ್ ಮಾಡಬೇಕು. ಓಕೆ, ಸೊ ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ಅವರ್ ಹೋಮ್ ಓನ್ಲಿ. ಫಸ್ಟ್ ನಾವು ನಮ್ಮ ಮನೆಯಿಂದನೇ ಸ್ವಚ್ಛತೆಯನ್ನು ಸ್ಟಾರ್ಟ್ ಮಾಡಬೇಕು. ಸೊ ಹಿಯರ್ ಕ್ಲೀನ್ಲಿನೆಸ್ ಇನ್ ದ ಹೋಮ್. So first it will start from our home only. So cleanliness in the home. So here ನಮ್ಮ ಮನೆಯಿಂದನೇ ಸ್ವಚ್ಛ ಮಾಡುವಂತಹ ಕೆಲಸ ಸ್ಟಾರ್ಟ್ ಆಗಬೇಕು. ಹೇಗೆ? So how we have to start? See here, ಸುತ್ತಮುತ್ತಲು ಚೆನ್ನಾಗಿ ಕ್ಲೀನ್ ಆಗಿರ್ಬೇಕಂದ್ರೆ ಫಸ್ಟ್ ನಾವು ನಮ್ಮ ಮನೆಗಳನ್ನೇ ಸ್ವಚ್ಛ ಮಾಡ್ಕೋಬೇಕು. So it will start, the work should be start from our home only. So how to maintain our home clean means some rules are here. The house should be kept, or the house should be swept and mopped daily. This will help to remove the dirt and dust particles and stop germs from breeding. So every day we have to sweep and we have to broom our home. ನಮ್ಮ ಮನೆಯನ್ನ ಡೈಲಿ I hope in everyone's home every day they are sweeping and mopping. So every day we have to sweep and mop our home, our houses. ದಿನಾಲು ಏನ್ ಮಾಡ್ಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಒಂದ್ಸಲ, ಮಧ್ಯಾಹ್ನ ಒಂದ್ಸಲ, ಆದ್ರೆ ಜಾಸ್ತಿ ಕಸ ಇದ್ರೆ ಅಥವಾ ಸಾಯಂಕಾಲ ಒಂದ್ಸಲ ಏನ್ ಮಾಡ್ಬೇಕು, ಚೆನ್ನಾಗಿ ಕಸವನ್ನ ಗುಡಿಸ್ಕೋಬೇಕು. ಓಕೆ, ಅಂಡ್ ದಿನಕ್ಕೆ ಒಂದು ಸಲ ನೆಲವನ್ನ ಒರೆಸ್ಕೋಬೇಕು. ಮಾಪಿಂಗ್, ಸ್ವೀಪಿಂಗ್ ಮೀನ್ಸ್ ಕಸವನ್ನು ಗುಡಿಸೋದು, ಮಾಪಿಂಗ್ ಮೀನ್ಸ್ ನೆಲನ ಒರೆಸೋದು. ಡೈಲಿ ಮನೆಯಲ್ಲಿ ತಪ್ಪಿಸ್ಲಾರ್ದಂಗೆ, ಮಿಸ್ ಮಾಡ್ಲಾರ್ದಂಗೆ ಮನೆಯಲ್ಲಿ ಕಸವನ್ನು ಗುಡಿಸ್ತಾ ಇರಬೇಕು. ಮತ್ತೆ ಅದ್ರ ಜೊತೆಗೆ ನೆಲವನ್ನ ಒರೆಸ್ಬೇಕು. ಇದು ಫಸ್ಟ್ ಸ್ಟೆಪ್. ಇದು ಮಾಡೋದ್ರಿಂದ ಇಫ್ ವಿ ಡೂ ಲೈಕ್ ದಿಸ್, ದೆನ್ ದಿಸ್ ವಿಲ್ ಹೆಲ್ಪ್ ಟು ರಿಮೂವ್ ದ ಡರ್ಟ್ ಅಂಡ್ ಡಸ್ಟ್ ಪಾರ್ಟಿಕಲ್ಸ್. ಈವನ್ ದೇ ವಿಲ್ ಸ್ಟಾಪ್ ದ ಜರ್ಮ್ಸ್ ಫ್ರಮ್ ಬ್ರೀಡಿಂಗ್. ಈ ರೀತಿ ನೆಲವನ್ನು ಒರೆಸೋದ್ರಿಂದ, ಕಸವನ್ನು ಗೂಡಿಸೋದ್ರಿಂದ ಮನೆಯಲ್ಲಿರ್ತಕ್ಕಂತಹ ಎಲ್ಲ ಧೂಳು ಹೋಗ್ಬಿಡುತ್ತೆ. ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಹೊರಗಡೆ ಧೂಳೆಲ್ಲ ಬಂದಿರತಕ್ಕಂಥ ಅದು ಹೋಗುತ್ತೆ. ಮಣ್ಣು, ಕಲ್ಲು, ಕಸ ಎಲ್ಲ ಕೂಡ ಕ್ಲೀನ್ ಆಗಿಬಿಡುತ್ತೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಇರ್ತಕ್ಕಂತಹ ಚಿಕ್ಕ ಚಿಕ್ಕ ಕೀಟಾಣುಗಳು, ಜರ್ಮ್ಸ್, ಆ ಕೀಟಾಣುಗಳು ಕೂಡ ಸತ್ತೋಗ್ತವೆ. ಆ ಕೀಟಾಣುಗಳು ಮತ್ತೆ ಮರಿಗಳನ್ನ ಹಾಕೋದನ್ನ ತಪ್ಪಿಸ್ಬೋದು. ಆ ಕೀಟಾಣುಗಳಿಂದ ನಮಗೆ ಡಿಸೀಸಸ್ ಕೂಡ ಬರುವುದಿಲ್ಲ. ಸೊ ದಟ್ಸ್ ವೈ ಎವ್ರಿ ಡೇ ವಿ ಹ್ಯಾವ್ ಟು ಸ್ವೀಪ್ ಅವರ್ ಹೌಸಸ್ ಅಂಡ್ ವಿ ಹ್ಯಾವ್ ಟು ಬ್ರೂಮ್ ಅವರ್ ಹೌಸಸ್ ಬೈ ಪುಟ್ಟಿಂಗ್ ದ ಡೆಟಾಲ್ ಇನ್ ದ ವಾಟರ್. ಅದಕ್ಕೆ ಆ ಒಂದು ರೋಗ ತರಿಸುವಂತಹ ಕೀಟಗಳನ್ನ ಸಾಯಿಸಬೇಕಂತ ಹೇಳಿ, ನಮ್ಮ ಮನೆಯಲ್ಲಿ ಧೂಳು, ಕಸ, ಕಡ್ಡಿ ಎಲ್ಲ ಆಚೆ ಹಾಕ್ಬೇಕಂತ ಹೇಳಿ ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು, ನಮ್ಮ ಮನೆಯಲ್ಲಿ ಡೈಲಿ ಕಸವನ್ನ ಗುಡಿಸ್ಬೇಕು. ನೆಲವನ್ನ ಒರೆಸಬೇಕಾದ್ರೆ ಆ ನೀರಿನಲ್ಲಿ ಡೆಟಾಲ್ ಹಾಕಿ ನೆಲನ ಒರೆಸ್ಬೇಕು. ಈ ರೀತಿ ಮಾಡೋದ್ರಿಂದ ಡೆಟಾಲ್ ಇಂದ ಆ ನೆಲದ ಮೇಲೆ ಇರ್ತಕ್ಕಂತಹ ಚಿಕ್ಕ ಚಿಕ್ಕ ಜರ್ಮ್ಸ್ಗಳು ಕೂಡ ಸತ್ತು ಹೋಗ್ತವೆ. Like this we can maintain our house clean. This is the first step. Second step, cobwebs should be removed regularly. ಅಷ್ಟೇ ಅಲ್ಲ, ಎಲ್ಲ ಮೂಲೆಗಳಲ್ಲಿ ಜಾಲ ಕೂತಿರುತ್ತಲ್ಲ, ಜೇಡ ಅಥವಾ ಜೇಡದ ಜಾಲ ಕೂತಿರುತ್ತಲ್ಲ, ಅದನ್ನ ಡೈಲಿ ಏನ್ ಮಾಡಬೇಕು, ಪರಕೆ ತಗೊಂಡು ಅಥವಾ ಯು ಹ್ಯಾವ್ ಟು ಟೇಕ್ ಸಮಥಿಂಗ್ ವಿಚ್ ಯು ಯೂಸ್ ಟು ಕ್ಲೀನ್ ದ cobweb, that you have to take and clean the cobwebs. ಆ ಜಾಲನ ಕಸ ಗುಡಿಸೋಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲಿ ಮೂಲೆಗಳಲ್ಲಿ ಜಾಲ ಅಂಟ್ಕೊಂಡಿದ್ರೆ, ಜೇಡ ಜಾಲ ಅಂಟ್ಕೊಂಡಿದ್ರೆ ಅದನ್ನ ಫಸ್ಟ್ ಎಲ್ಲಾ ಮನೆಗಳಲ್ಲಿ ಆ ಜಾಲ ಹೋಗುವಂತೆ ಕ್ಲೀನ್ ಮಾಡಿ, cobwebs. So you have to clean regularly. So cobwebs should be removed regularly. ಜೇಡರ ಜಾಲ ಅಂತ ಹೇಳ್ತಾರಲ್ಲ, ಸೊ ಆ ಜಾಲಗಳನ್ನು ಮನೆಯಲ್ಲಿ, ಇಡೀ ಮನೆಯಲ್ಲಿ ಫಸ್ಟ್ ಡೈಲಿ
ತಪ್ಪಿಸ್ಲಾರ್ದಂಗೆ. ಸೊ ವಿಥೌಟ್ ಮಿಸ್ಸಿಂಗ್ ಯು ಹ್ಯಾವ್ ಟು ಕ್ಲೀನ್ ದೋಸ್ ಕಾಬ್ವೆಬ್ಸ್ ರೆಗ್ಯುಲರ್ಲಿ. ಡೈಲಿ ಫಸ್ಟು ಕಸ ಗೂಡಿಸೋಕ್ಕಿಂತ ಮುಂಚೆ ಮನೆಯಲ್ಲಿರ್ತಕ್ಕಂಥ ಮೂಲೆಯಲ್ಲಿರ್ತಕ್ಕಂಥ ಎಲ್ಲ ಜಾಲವನ್ನು ತೆಗೆದುಬಿಟ್ಟು ಆಮೇಲೆ ಕಸವನ್ನು ಗೂಡಿಸ್ಬಿಟ್ಟು ಆಮೇಲೆ ನೀವು ನೆಲವನ್ನು ಒರೆಸಬೇಕಾಗುತ್ತೆ. ಫಸ್ಟ್ ಯು ಹ್ಯಾವ್ ಟು ಕ್ಲೀನ್ ದ ಕಾಬ್ವೆಬ್ಸ್ and then you have to broom and then you have to mop. This is the second step, cleaning the cobwebs regularly. ಈ ರೀತಿ ಮಾಡೋದ್ರಿಂದನೂ ಆ ಒಂದು ಕಾಬ್ವೆಬ್ಸ್ ಗಳಲ್ಲಿ ಹುಳಗಳು ಅಂಟುಕೊಳ್ಳೋದಿಲ್ಲ, ಮತ್ತೆ ಆ ಹುಳಗಳು ಮರಿಗಳನ್ನು ಕೊಟ್ಟು ಡಬಲ್ ಆಗಿ ಆ ಹುಳಗಳು ನಮಗೆ ಡಿಸೀಸ್ ಅನ್ನ ರೋಗಗಳನ್ನು ತರಿಸೋ ಹಾಗೆ ಆಗೋದಿಲ್ಲ. ಸೊ ವಿ ಹ್ಯಾವ್ ಟು ಕ್ಲೀನ್ ದ ಕಾಬ್ವೆಬ್ಸ್ ರೆಗ್ಯುಲರ್ಲಿ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಈಸ್ ಗಾರ್ಬೇಜ್ ಶುಡ್ ಬಿ ಪುಟ್ ಓನ್ಲಿ ಇನ್ ದ ಡಸ್ಟ್ಬಿನ್. ಮನೆಯಲ್ಲಿ ಬಂದಿರತಕ್ಕಂತಹ ಕಸವನ್ನ ಮನೆಯಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲಿ ಎಸೆಯೋದಲ್ಲ, ಹೊರಗಡೆ ಎಸೆಯೋದಲ್ಲ, ಅಕ್ಕಪಕ್ಕ ಎಸೆಯೋದಲ್ಲ, ಅಥವಾ ಪಕ್ಕದ ಮನೆ ಮುಂದ್ಗಡೆ ಎಸೆಯೋದಲ್ಲ. ಸೊ ಗಾರ್ಬೇಜ್ ಶುಡ್ ಬಿ ಪುಟ್ ಇನ್ ದ ಡಸ್ಟ್ಬಿನ್ ಓನ್ಲಿ. ನಿಮ್ಮ ಮನೆಯಲ್ಲಿ ಡಸ್ಟ್ಬಿನ್ಗಳು ಇರ್ತಾವಲ್ಲ, ಡಸ್ಟ್ಬಿನ್ ಅನ್ನ ಇಲ್ಲಂದ್ರೂ ಕೂಡ ಡಸ್ಟ್ಬಿನ್ಗಳನ್ನ ಮಾಡಿ ಆ ಒಂದು ಡಸ್ಟ್ಬಿನ್ಗೆ ಕವರ್ ಹಾಕಿ ಆ ಒಂದು ಡಸ್ಟ್ಬಿನ್ ಅಲ್ಲಿ ಮಾತ್ರ ಕಸವನ್ನ ಎಸೆಬೇಕು. ಎಲ್ಲಿ ಬೇಕು ಅಲ್ಲಿ ಬೇರೆ, ಇಫ್ ಯು ಥ್ರೋ ದ ಗಾರ್ಬೇಜ್ ವೇರ್ ಎವರ್ ಯು ವಾಂಟ್ ಇನ್ ದ ಹೌಸ್, ದೆನ್ ದೇರ್ ಸೋ ಮೆನಿ ಜರ್ಮ್ಸ್ ವಿಲ್ ಕಾಸ್ ಅಂಡ್ ದೇ ವಿಲ್ ಸ್ಪ್ರೆಡ್ ದ ಡಿಸೀಸಸ್. ಸೊ ಮನೆಯಲ್ಲಿ ನಿಮ್ಗೆ ಎಲ್ಲಿ ಅನ್ಸುತ್ತೆ ಅಲ್ಲಿ ಕಸವನ್ನು ಹಾಕೋದ್ರಿಂದ ಅಲ್ಲಿ ಜರ್ಮ್ಸ್ಗಳು ಪ್ರೊಡ್ಯೂಸ್ ಆಗಿ ಆ ಜರ್ಮ್ಸ್ಗಳೆಲ್ಲ ಏನು ರೋಗಗಳನ್ನು ಹರಡಿಸುತ್ತವೆ. ಸೊ ಯು ಹ್ಯಾವ್ ಟು ಥ್ರೋ ದ ಗಾರ್ಬೇಜ್ ಇನ್ ಓನ್ಲಿ ಡಸ್ಟ್ಬಿನ್. ದಿಸ್ ಈಸ್ ದ ಥರ್ಡ್ ಪಾಯಿಂಟ್ ಯು ಹ್ಯಾವ್ ಟು ಫಾಲೋ. 4. Dustbins in the house should be covered and cleaned regularly. ಸೊ ಡಸ್ಟ್ಬಿನ್ಗಳನ್ನ ಯಾವತ್ತು ಕವರ್ ಹಾಕಿ ಇಟ್ಟಿರಬೇಕು. ಡಸ್ಟ್ಬಿನ್ಗಳಿಗೆ ಆ ಡಸ್ಟ್ಬಿನ್ಗಳಿಗೆ ಕವರ್ ಹಾಕಿ ಇಡಬೇಕು. ಮತ್ತೆ ಆ ಡಸ್ಟ್ಬಿನ್ಗೆ ಯಾವತ್ತು ಕಸ ಹಾಕಿದ ತಕ್ಷಣ ಅದನ್ನ ಮುಚ್ಚಿಬಿಡ್ಬೇಕು. ಒಂದು ವೇಳೆ ಆ ಡಸ್ಟ್ಬಿನ್ಸ್ಗಳನ್ನ ಕವರ್ ಮಾಡಿಲ್ಲ ಅಂದ್ರೆ ಅದಕ್ಕೆ ಕವರ್ ಮಾಡಿಲ್ಲ ಅಂದ್ರೆ ಅದನ್ನ ಡಸ್ಟ್ಬಿನ್ಗಳನ್ನು ಮುಚ್ಚೋದಿಲ್ಲ ಅಂದ್ರೆ ಸೊ ಅಲ್ಲಿ ಬಹಳಷ್ಟು ಕೀಟಾಣುಗಳು ಹಾಗೆ ಹಾರಿ ಆ ಡಸ್ಟ್ಬಿನ್ ಇಂದ ನೀವು ಊಟ ಮಾಡುವಂತ ಅಡಿಗೆ ಮೇಲೆ ಕುತ್ಕೊಂಡು ರೋಗಗಳನ್ನು ಹರಡಿಸುತ್ತವೆ. ದಟ್ಸ್ ವೈ ಆಲ್ವೇಸ್ ಯು ಹ್ಯಾವ್ ಟು ಕವರ್ ದ ಡಸ್ಟ್ಬಿನ್ಸ್ and you have to keep the cover in the dustbins, and regularly after throwing the garbage you have to wash the dustbins regularly. ಅಷ್ಟೇ ಅಲ್ಲ, ಡಸ್ಟ್ಬಿನ್ಸ್ ಗಳನ್ನು ನೀವು ಕವರ್ ಮಾಡಿಡಬೇಕು. ಡಸ್ಟ್ಬಿನ್ಸ್ ಗಳಲ್ಲಿ ಕವರ್ ಹಾಕಿ ಇಡಬೇಕು ಗಾರ್ಬೇಜ್ ಅನ್ನ, ಕಸವನ್ನ ಹಾಕೋಕೆ. ಕಸ ಎಲ್ಲ ಹೊರಗಡೆ ಚೆಲ್ಲಿ ಬಂದಾದ್ಮೇಲೆ okay, who will come to carry the garbage every day in your areas and all? So the BMTC or other people's garbage collector, they will come in the vehicle and they are collecting the garbage from your home. This much help you are getting nowadays. So after giving all the garbage there, after putting all the garbage outside when they used to collect, so you have to wash the dustbins. ಕಸ ಎಲ್ಲ ಹೊರಗಡೆ ಹೋಗಿ ಚೆಲ್ ಬಂದ ಮೇಲೆ ಆ ಒಂದು ಡಸ್ಟ್ಬಿನ್ಸ್ಗಳನ್ನ ಚೆನ್ನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಇಟ್ಟು ಒಣಗಿಸಿ ದೆನ್ ಮತ್ತೆ ಅದಕ್ಕೆ ಕವರ್ ಹಾಕಿ ಯೂಸ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಅದರಲ್ಲಿ ಹುಳಗಳು ಆಗೋದಿಲ್ಲ. ಇಫ್ ಯು ಡೂ ಲೈಕ್ ದಿಸ್, ನೋ ಜರ್ಮ್ಸ್ ವಿಲ್ ಪ್ರೊಡ್ಯೂಸ್ ಇನ್ ದಟ್. ದಿಸ್ ಈಸ್ ದ 4th ಸ್ಟೆಪ್. ನೆಕ್ಸ್ಟ್, ಡ್ರೈನ್ಸ್ ಶುಡ್ ಬಿ ಕ್ಲೀನ್ಡ್. ನೀರು ಹೋಗುವಂತಹ ಜಾಗದಲ್ಲಿ ಕಸನ ಹಾಕಬಾರ್ದು. ಡ್ರೈನೇಜ್ ಅಲ್ಲಿ, ಸಿಂಕ್ ಅಲ್ಲಿ ಅಥವಾ ವಾಶ್ರೂಮ್ ಅಲ್ಲಿ ನೀರು ಹೋಗ್ತಾ ಇರುತ್ತೆ ನೋಡಿ, ಆ ಒಂದು ಡ್ರೈನ್ಸ್ ಅಲ್ಲಿ ಪ್ಲಾಸ್ಟಿಕ್ ಹಾಕೋದು, ಯಾವುದೇ ಗಟ್ಟಿಯಾಗಿರ್ತಕ್ಕಂಥ ಸಾಮಾನುಗಳನ್ನು ಹಾಕೋದು ಅಥವಾ ಯಾವುದೇ ವಸ್ತುಗಳನ್ನು ಅದರಲ್ಲಿ ಆಹಾರದ ಪದಾರ್ಥಗಳನ್ನು ಅಲ್ಲೇ ಎಸೋದು, ಈ ರೀತಿ ಮಾಡಬಾರ್ದು. ಈ ರೀತಿ ಮಾಡೋದ್ರಲ್ಲಿಂದ ಪ್ಲಾಸ್ಟಿಕ್ ಇಂಥ ವಸ್ತುಗಳನ್ನು ಹಾಕೋದ್ರಲ್ಲಿಂದ ಆ ಡ್ರೈನ್ ಪೈಪ್ ಅಲ್ಲಿ ಪ್ಲಾಸ್ಟಿಕ್ಗಳು ಹೋಗಿ ಸಿಕ್ಕಾಕೊಂಡ್ಬಿಡ್ತವೆ. ಮತ್ತೆ ನೀರು ಹೋಗೋಕ್ಕೆ ಜಾಗ ಆಗ್ಲಾರ್ದೆ ಆ ನೀರು ಮೇಲ್ಗಡೆ ಬಂದು ನಿಂತು ಎಲ್ಲ ಕಡೆ ಸ್ಪ್ರೆಡ್ ಆಗ್ಬಿಡುತ್ತೆ. ದಟ್ಸ್ ವೈ ರೆಗ್ಯುಲರ್ಲಿ ಯು ಹ್ಯಾವ್ ಟು ಚೆಕ್ ದಟ್ ಒನ್. ಎಲ್ಲಾದ್ರೂ ಏನಾದ್ರೂ ಸಿಕ್ಕಾಕೊಂಡಿದೆಯೋ ನೋ, ಪೈಪಲ್ಲಿ ಏನಾದ್ರೂ ಸಿಕ್ಕಿದೆಯೋ ನೋ, ಅಥವಾ ಡ್ರೈನ್ ಸಿಸ್ಟಮ್ ಕ್ಲೀನ್ ಇದೆಯೋ ಇಲ್ಲ ಅಂತ ಚೆಕ್ ಮಾಡಬೇಕು. ದಿಸ್ ಇಸ್ ದ 5th. ಇಟ್ ಶುಡ್ ಬಿ ಕ್ಲೀನ್ಡ್ ರೆಗ್ಯುಲರ್ಲಿ. ಆ ಡ್ರೈನೇಜ್ ಅಂದ್ರೆ ಆ ವಾಟರ್ ಎಲ್ಲ ಹೋಗುವಂತಹ ಪೈಪ್ಗಳನ್ನ ಪದೇ ಪದೇ ಕ್ಲೀನ್ ಮಾಡ್ತಾ ಇರಬೇಕು. And next, there should be no dirty or stagnant water where insects can breed. ಅಷ್ಟೇ ಅಲ್ಲ, ಅಕ್ಕಪಕ್ಕದಲ್ಲಿ ಅಥವಾ ನಿಮ್ಮ ಮನೆ ಮುಂದ್ಗಡೆ ನೀರು ನಿಂತ ಹಾಗೆ ನೋಡ್ಕೋಬಾರ್ದು. ಸೊ ಬಿಕಾಸ್ ಇನ್ ದಟ್ ವಾಟರ್ ಓನ್ಲಿ ದ ಡೆಂಗ್ಯೂ ಕಾಸಿಂಗ್ ಫೀಮೇಲ್ ಅನಾಫಿಲಿಸ್ ಮಾಸ್ಕಿಟೋ ವಿಲ್ ಬ್ರೀಡ್.
ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಮನೆ ಆಚೆ, ಮನೆ ಅಕ್ಕಪಕ್ಕ ಅಥವಾ ಮನೆ ಮುಂದ್ಗಡೆ ಅಥವಾ ಮನೆಯಲ್ಲಿ ನೀರು ನಿಂತ ಹಾಗೆ ನೋಡ್ಕೋಬಾರ್ದು. ನೀರು ನಿಂತಿದ್ರೆ ಅದನ್ನ ಸಡನ್ಲಿ ಅದನ್ನ ಕ್ಲೀನ್ ಮಾಡಿಬಿಡ್ಬೇಕು. ಇಲ್ಲಂದ್ರೆ ಅಂಥ ನಿಂತಿರುವಂತಹ ನೀರಲ್ಲೇ ರೋಗಗಳನ್ನ ತರಿಸುವಂತಹ ಬಹಳಷ್ಟು ಕೀಟಾಣುಗಳು ಹುಟ್ಕೊಂತವೆ. ಹುಟ್ಕೊಂಡ್ಬಿಟ್ಟು ಮರಿಗಳನ್ನು ಕೊಟ್ಟು ಒಂದಿದ್ದು ಹತ್ತು ಆಗ್ತವೆ. ದೇ ವಿಲ್ ಗೋ ಆನ್ ಮಲ್ಟಿಪ್ಲೈಂಗ್. 10 ಇದ್ದಿದ್ದು 20, 20 ಇದ್ದಿದ್ದು 30, ಈ ರೀತಿ ಆಗ್ತವೆ. ಸ್ಪೆಷಲಿ ದ ಡೆಂಗ್ಯೂ ಕಾಸಿಂಗ್ ಫೀಮೇಲ್ ಅನಾಫಿಲಿಸ್ ಮಾಸ್ಕಿಟೋ ವಿಲ್ ಸಿಟ್ ಆನ್ ದಟ್ ಓನ್ಲಿ. ಸೊ ಒಂದು ವೇಳೆ ನಿಮ್ಮ ಅಕ್ಕಪಕ್ಕದಲ್ಲಿ ನೀರು ನಿಂತಿದ್ರೆ ಅದನ್ನು ಕ್ಲೀನ್ ಮಾಡಬೇಕು. ನಿಮ್ಮ ಮನೆ ಹೊರಗಡೆ ಅಥವಾ ನಿಮ್ಮ ಮನೆ ಒಳಗಡೆ ನಿಮ್ಮ ಅಕ್ಕ ಪಕ್ಕ ಇದ್ರೆ ನೀರನ್ನ ಬಹಳಷ್ಟು ನೀರು ನಿಲ್ಲೋ ಹಾಗೆ ಮಾಡಲೇಬಾರ್ದು. ಸಡನ್ಲಿ ನೋಡಿದ ತಕ್ಷಣ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಲ್ಲ ಅಂದ್ರೆ ಡೆಂಗ್ಯೂ ತರಿಸುವಂತಹ ಹೆಣ್ಣು ಅನಾಫಿಲಿಸ್ ಅನ್ನೋ ಒಂದು ಸೊಳ್ಳೆ ಅಂಥ ಜಾಗದಲ್ಲಿ ವಾಸ ಮಾಡುತ್ತೆ. ಒಂದು ವೇಳೆ ಹಾಗೆ ನೀರು ನಿಂತಿದ್ರೆ ಅಲ್ಲೇ ಇದ್ದು ಬಿಟ್ಟು ಆ ಒಂದು ಸೊಳ್ಳೆ ನಿಮ್ಮ ಮನೆಯಲ್ಲಿ ಬಂದು ನಿಮ್ಮನ್ನೆಲ್ಲ ಕಚ್ಚಿದ್ರೆ ಡೆಂಗ್ಯೂ ಬರುತ್ತೆ. ದಟ್ಸ್ ವೈ there should be no dirty or stagnant water where insects can breed. ಅದಕ್ಕೆ ಯಾವುದೇ ಡರ್ಟಿ ವಾಟರ್ ಇದ್ರೆ, ಕಲುಷಿತವಾಗಿರ್ತಕ್ಕಂತಹ ನೀರಿದ್ರೆ ಅಥವಾ ನಿಂತಿರುವಂತಹ ನೀರಿದ್ರೆ ಅದನ್ನ ಸಡನ್ ಆಗಿ ನೀವು ಕ್ಲೀನ್ ಮಾಡಿಬಿಡಬೇಕು. These are the some rules you have to maintain, you have to follow to keep your house clean. So which are the, let me recall which steps you have to follow to maintain your house clean. So here, to maintain your house clean or to keep your house clean, first thing what you have to do, you have to sweep and you have to broom every day or you have to mop every day. So every day you have to sweep and every day you have to mop your house so that no germs will breed there, so that all the dust particles, dirt, everything should goes off. ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂದ್ರೆ, ನಿಮ್ಮ ಮನೇನ ಕ್ಲೀನ್ ಆಗಿ ಇಡಬೇಕಂದ್ರೆ ಮನೇನ ಚೆನ್ನಾಗಿ ಫಸ್ಟಿಗೆ ಏನ್ ಮಾಡ್ಬೇಕು, ಮನೆಯನ್ನ ಡೈಲಿ ಏನ್ ಮಾಡ್ಬೇಕು, ಕಸವನ್ನ ಗುಡಿಸ್ಬೇಕು. ಮತ್ತೆ ನೆಲವನ್ನ ಡೆಟಾಲ್ ಹಾಕಿ ನೆಲವನ್ನ ಒರೆಸ್ಬೇಕು. ಈ ರೀತಿ ಮಾಡೋದ್ರಿಂದ ಅಲ್ಲಿ ಯಾವುದೇ ಡಸ್ಟ್ ಇರೋದಿಲ್ಲ, ಡರ್ಟ್ ಇರೋದಿಲ್ಲ, ಅದ್ರ ಜೊತೆಗೆ ಯಾವುದೇ ರೋಗ ತರಿಸುವಂತಹ ಕೀಟಾಣುಗಳು ಇರೋದಿಲ್ಲ, ಸತ್ತು ಹೋಗ್ತವೆ. ಅಂಡ್ ನೆಕ್ಸ್ಟ್ ವಾಟ್ ಯು ಹ್ಯಾವ್ ಟು ಡು ಮೀನ್ಸ್ cobwebs should be cleaned regularly. ಕಸ ಗುಡ್ಸೋಕ್ಕಿಂತ ಮುಂಚೆ ಆ ಜೇಡರ ಜಾಲ ಏನಿರುತ್ತಲ್ಲ ಆ ಎಲ್ಲ ಮನೆಗಳಲ್ಲಿ ಹುಡುಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಡ್ಬೇಕು. ಸೊ ದಟ್ ನೋ ಇನ್ಸೆಕ್ಟ್ ಶುಡ್ ಬ್ರೀಡ್ ದೇರ್. ಅದಕ್ಕೆ ಯಾವುದೇ ಜೇಡ ಜಾಲ ಇತ್ತಂದ್ರೆ ಅಲ್ಲೆಲ್ಲ ಹುಳಗಳು ಸಿಕ್ಕಾಕೊಂತವೆ. ಅಂಡ್ ದೇ ವಿಲ್ ಕಮ್ ಅಂಡ್ ದೇ ವಿಲ್ ಸ್ಪ್ರೆಡ್ ದ ಡಿಸೀಸಸ್. ದಟ್ಸ್ ವೈ cobwebs should be cleaned regularly. Next, garbage should be put in a dustbin only. ಸೊ ಗಾರ್ಬೇಜ್, ಕಸ ಏನಿದ್ರು ಕೂಡ ಅದನ್ನ ಮನೆಯಲ್ಲಿ ಹರಡಬಾರ್ದು. ಮನೆಯಲ್ಲಿ ಸೊ ಆ ಗಾರ್ಬೇಜ್ ಕಸ ಏನಿರುತ್ತೆ ಅದನ್ನ ಡಸ್ಟ್ಬಿನ್ ಅಲ್ಲೇ ಹಾಕಬೇಕು. ಮತ್ತೆ ಡಸ್ಟ್ಬಿನ್ ಅನ್ನ ಕವರ್ ಮಾಡಿ ಇಡಬೇಕು, ಹಾಗೆ ಬಿಡಬಾರ್ದು. ಅಂಡ್ ನೆಕ್ಸ್ಟ್, ಡಸ್ಟ್ಬಿನ್ ಇನ್ ದ ಹೌಸ್ ಶುಡ್ ಬಿ ಕವರ್ಡ್ ಅಂಡ್ ಕ್ಲೀನ್ಡ್ ರೆಗ್ಯುಲರ್ಲಿ. ಡಸ್ಟ್ಬಿನ್ಗಳನ್ನ ಸರಿಯಾಗಿ ಮುಚ್ಚಿ ಇಡಬೇಕು. ಅಂಥ ಡಸ್ಟ್ಬಿನ್ಗಳನ್ನ ಯೂಸ್ ಮಾಡಬೇಕು. ಯಾವ ಡಸ್ಟ್ಬಿನ್ಗೆ ಕ್ಯಾಪ್ ಇರುತ್ತೆ ಅಂತಹ ಡಸ್ಟ್ಬಿನ್ಗಳನ್ನೇ ಯೂಸ್ ಮಾಡಬೇಕು. ಡಸ್ಟ್ಬಿನ್ಗಳಲ್ಲಿ ಕವರ್ ಹಾಕಿ ಅದರಲ್ಲಿ ಗಾರ್ಬೇಜ್ ಹಾಕಿ ಮುಚ್ಚಿಬಿಡಬೇಕು. ಆ್ಯಂಡ್ ಆಫ್ಟರ್ ಥ್ರೋಯಿಂಗ್ ದ ಗಾರ್ಬೇಜ್, ಆ ಎಲ್ಲ ಕಸನ ಗಾರ್ಬೇಜನ್ನು ಹೊರಗಡೆ ಚೆಲ್ಲಿ ಬಂದಮೇಲೆ ಆ ಗಾರ್ಬೇಜ್ ಡಸ್ಟ್ಬಿನ್ ಆರ್ ಆ ಡಸ್ಟ್ಬಿನ್ನನ್ನು ಚೆನ್ನಾಗಿ ವಾಶ್ ಮಾಡಬೇಕು. ಓಕೆ, ಯು ಹ್ಯಾವ್ ಟು ಕ್ಲೀನ್. ನೆಕ್ಸ್ಟ್ ಪಾಯಿಂಟ್ ಈಸ್ ಡ್ರೈನ್ಸ್ ಶುಡ್ ಬಿ ಕ್ಲೀನ್. ನೀರು ಹೋಗುವಂತಹ ಪೈಪ್ಗಳನ್ನು ಪದೇ ಪದೇ ಕ್ಲೀನ್ ಮಾಡ್ತಾ ಇರಬೇಕು. ನೀರು ನಿಲ್ಲೋ ಹಾಗೆ ಯಾವುದೇ ವಸ್ತುಗಳನ್ನ ಆ ಒಂದು ಪೈಪಲ್ಲಿ ಹಾಕಬಾರ್ದು. ಅಂಡ್ ನೆಕ್ಸ್ಟ್, ದೇರ್ ಶುಡ್ ಬಿ ನೋ ಡರ್ಟಿ ಆರ್ ಸ್ಟೇಗ್ನೆಂಟ್ ವಾಟರ್ ವೇರ್ ಇನ್ಸೆಕ್ಟ್ಸ್ ಕ್ಯಾನ್ ಬ್ರೀಡ್. ಮತ್ತೆ ಮನೆ ಪಕ್ಕ, ಮನೆ ಆಚೆ ಎಲ್ಲೂ ಕೂಡ ನೀರು ಅಥವಾ ಕಲುಷಿತವಾಗಿರ್ತಕ್ಕಂಥ ಡರ್ಟಿ ವಾಟರ್ ಎಲ್ಲೂ ನಿಂತ ಹಾಗೆ ನೋಡ್ಕೋಬಾರ್ದು. ಸೊ ಒಂದು ವೇಳೆ ನೀರು ನಿಂತಿದ್ರೆ ಅದನ್ನ ಹಿಂದೆನೆ ಕ್ಲೀನ್ ಮಾಡಬೇಕು. ಇಲ್ಲಾಂದ್ರೆ ಅಲ್ಲೇ ಡಿಸೀಸ್, ರೋಗ ತರಿಸುವಂತ ಸುಮಾರು ಕೀಟಾಣುಗಳು ಹುಟ್ಕೊಂತವೆ. ಸೊ ದೀಸ್ ಆರ್ ದ ಸ್ಟೆಪ್ಸ್ ಯು ಹ್ಯಾವ್ ಟು ಫಾಲೋ ಟು ಮೇಂಟೈನ್ ಯುವರ್ ಹೌಸ್ ಕ್ಲೀನ್. ಈ ಎಲ್ಲ ಸ್ಟೆಪ್ಸ್ ಗಳನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮನೆ ಸ್ವಚ್ಛವಾಗಿರುತ್ತೆ. ಅಂಡ್ ನೆಕ್ಸ್ಟ್, ಇಟ್ ಈಸ್ ನಾಟ್ ಇನಫ್ ಟು ಕೀಪ್ ಅವರ್ ಹೌಸಸ್ ಕ್ಲೀನ್, ಅವರ್ ಹೋಲ್ ಎನ್ವಿರಾನ್ಮೆಂಟ್ ನೀಡ್ಸ್ ಟು ಬಿ ಕೆಪ್ಟ್ ಕ್ಲೀನ್. ನಮ್ಮ ಮನೆಯೇ ಅಷ್ಟೇ ಸ್ವಚ್ಛವಾಗಿಟ್ಕೊಂಡ್ರೆ ನಡೆಯೋದಿಲ್ಲ.
ಎಲ್ಲರೂ ನಮ್ಮ ಮನೆ 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 ಅಂತ ಹೇಳಿ ಮನೆಗಳನ್ನು ಅಷ್ಟ ಕ್ಲೀನ್ ಇಟ್ಕೊಂಡು ಒಳಗಡೆ ಹೊರಗೆಲ್ಲ ಕಸವನ್ನು ಚೆಲ್ತಾ ಇದ್ರೆ ವಾಟ್ ವಿಲ್ ಗೋಯಿಂಗ್ ಟು ಹ್ಯಾಪನ್ ವಿತ್ ಅವರ್ ಎನ್ವಿರಾನ್ಮೆಂಟ್? ಎಲ್ಲರೂ ತಮ್ಮ ಮನೆಗಳನ್ನೇ ಕ್ಲೀನ್ ಇಟ್ಕೊಂಡು ಮಿಕ್ಕಿದೆಲ್ಲ ಕಸಗಳನ್ನ ಹೊರಗಡೆ ಚೆಲ್ಬಿಟ್ರೆ ಈ ಎನ್ವಿರಾನ್ಮೆಂಟ್, ಈ ಪರಿಸರದ ಜೊತೆಗೆ ಏನಾಗುತ್ತೆ? ವಾಟ್ ವಿಲ್ ಗೋಯಿಂಗ್ ಟು ಹ್ಯಾಪನ್? ಸೊ ದಟ್ಸ್ ವೈ ಅಲಾಂಗ್ ವಿತ್ ಅವರ್ ಹೌಸಸ್, keeping our houses, only keeping our houses clean is not important. Along with our houses, we should keep our environment also clean and hygienic. ನಮ್ಮ ಮನೆ ಜೊತೆನೂ ಕೂಡ ನಾವೇನ್ ಮಾಡಬೇಕಾಗುತ್ತೆ? ನಮ್ಮ ಪರಿಸರವನ್ನು ಕೂಡ ನಾವು ಸ್ವಚ್ಛವಾಗಿ ಇಡಬೇಕಾಗುತ್ತೆ. So here it is the duty of the individual and the community to do so and to remember certain rules. ಹಾಗಾದ್ರೆ ಈ ಒಂದು ಪರಿಸರವನ್ನ ಕ್ಲೀನ್ ಇಡಬೇಕಾದ್ರೆ ಯಾವ ಕೆಲಸ ಇಲ್ಲಿ? ಇಟ್ ಈಸ್ ಅವರ್ ಡ್ಯೂಟಿ. ಇದು ನಮ್ಮ ಕೆಲಸ, ನಾವು ಮಾಡುವಂತಹ ಕೆಲಸ. ನಾವು ಈ ಒಂದು ಭೂಮಿ ಮೇಲೆ ವಾಸ ಮಾಡ್ತಿರ್ಬೇಕಾದ್ರೆ ವಿ ಆರ್ ಲಿವಿಂಗ್ ಇನ್ ದಿಸ್ ಎನ್ವಿರಾನ್ಮೆಂಟ್. ಈ ಪರಿಸರದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಈ ಪರಿಸರ ನಮಗೆ ಬೇಕಾದಷ್ಟು ವಸ್ತುಗಳನ್ನು ಕೊಡ್ತಾ ಇದೆ. ಮಣ್ಣು, ಕಲ್ಲು, ಗಿಡ, ಹೂವು, ಹಣ್ಣು, ಪ್ರತಿಯೊಂದು ವಸ್ತುವನ್ನ ಕೊಡ್ತಾ ಇದೆ. ಹಾಗಾದ್ರೆ ನಾವು ಕೂಡ ಆ ಒಂದು ಪರಿಸರವನ್ನು ಸ್ವಚ್ಛವಾಗಿ ನೋಡ್ಕೋಬೇಕು ತಾನೆ. So it is our duty of individual to look after our environment, to keep our environment clean. ಹಾಗಾದ್ರೆ ಪ್ರತಿಯೊಬ್ಬರ ಕೆಲಸ ನಮ್ಮ ಒಂದು ಎನ್ವಿರಾನ್ಮೆಂಟ್ ಅನ್ನ ಕ್ಲೀನ್ ಆಗಿಡೋದು, ನಮ್ಮ ಪರಿಸರವನ್ನ ಸ್ವಚ್ಛವಾಗಿಡೋದು ನಮ್ಮ ಪ್ರತಿಯೊಬ್ಬರು, ನಮ್ಮೆಲ್ಲರ ಒಂದು ಕರ್ತವ್ಯ. ಹಾಗಾದ್ರೆ ನಮ್ಮ ಪರಿಸರವನ್ನ ಟು ಕೀಪ್ ಅವರ್ ಎನ್ವಿರಾನ್ಮೆಂಟಲ್ ಕ್ಲೀನ್, ವಾಟ್ ಫಾರ್ ಥಿಂಗ್ಸ್ ವಿ ಹ್ಯಾವ್ ಟು ಫಾಲೋ? ನಮ್ಮ ಪರಿಸರವನ್ನ ಸ್ವಚ್ಛವಾಗಿಡಬೇಕಾದ್ರೆ ನಾವು ಏನ್ ಫಾಲೋ ಮಾಡಬೇಕು? ಫಸ್ಟ್ ಒನ್, garbage and litter should not be thrown on the road or around the house. ಕಸವನ್ನ, ಗಾರ್ಬೇಜ್ ಅಥವಾ ಕಸವನ್ನ ನೀವು ಮನೆ ಪಕ್ಕದಲ್ಲಿ, ಮನೆ ಮುಂದುಗಡೆ ಅಥವಾ ಬೇರೆ ಮನೆಯ ಪಕ್ಕದಲ್ಲಿ ಹಾಕಬಾರ್ದು, ಅಥವಾ ರೋಡ್ಗಳ ಮೇಲೆ ಹಾಕಬಾರ್ದು, ಅಥವಾ ಯಾವುದೇ ಡ್ರೈನೇಜ್ ಪೈಪ್ ಇದ್ರೆ ಅದರಲ್ಲಿ, ಅಥವಾ ಗಟರ್ಸ್ಗಳು ಇದ್ರೆ ಅದರಲ್ಲಿ ಹಾಕಬಾರ್ದು ಕಸನ. So first thing you have to remember, you should not throw the garbage outside your home or in front of your home or in front of the others home or on the road. ರೋಡ್ಗಳಲ್ಲಿ ಕಸವನ್ನು ಚೆಲ್ಬಿಟ್ಟು ಹೋಗಬಾರ್ದು, or in the gutters and all. ಈ ರೀತಿ ಕಸಗಳನ್ನು ಹೊರಗೆ ಚೆಲ್ಲೋದ್ರಲಿಂದ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗುತ್ತೆ. ರೋಡ್ ಮೇಲೆ ಎಸೆದ್ಬಿಟ್ರೆ ಆ ಎಲ್ಲ ಕಸ ಸ್ಪ್ರೆಡ್ ಆಗಿ ಮತ್ತೆ ಬೇರೆ ಬೇರೆ ಹುಳಗಳು ಹುಟ್ಕೊಂತವೆ, ರೋಗಗಳು ಸ್ಪ್ರೆಡ್ ಆಗುತ್ತೆ ಜನರಲ್ಲಿ. ಅಷ್ಟೇ, ಆ ಗಟರಲ್ಲಿ ಆ ಕಸವನ್ನು ಹಾಕ್ತಾ ಹೋದ್ರೆ ಆ ಗಟರಲ್ಲಿ ಇರ್ತಕ್ಕಂಥ ನೀರು ಹರಿಯೋದ್ರನ್ನ ಬಿಟ್ಟು ಗಟ್ಟಿ ಆಗ್ಬಿಡುತ್ತೆ. ಅಂದ್ರೆ ನೀರು ಹರಿಯೋಕೆ ಎಲ್ಲ ಪೈಪ್ಗಳು ಫುಲ್ಲು ಆ ಕಸ ಎಲ್ಲ ಜಾಮ್ ಆಗಿ ನೀರು ಹೋಗೋಕೆ ದಾರಿನೇ ಸಿಗೋದಿಲ್ಲ. ನೀರು ಹೋಗ್ಲಾರ್ದೆ ಆ ಗಟರ್ ನೀರೆಲ್ಲ ರೋಡ್ ಮೇಲೆ ಬಂದು ಹಾಗೆ ನಿಂತ್ಕೊಂಡ್ಬಿಡುತ್ತೆ. ಇದರಿಂದ ಗಟರ್ ನೀರಿಂದ ಬಂದಿರತಕ್ಕಂಥ ಎಲ್ಲ ಹುಳಗಳು ನಮ್ಮ ಮನೆಯಲ್ಲಿ ಸ್ಪ್ರೆಡ್ ಆಗಿ ರೋಗಗಳನ್ನ ಸ್ಪ್ರೆಡ್ ಮಾಡ್ತವೆ. ದಟ್ಸ್ ವೈ ವಿ ಶುಡ್ ನಾಟ್ ಥ್ರೋ ದ ಗಾರ್ಬೇಜ್ ಔಟ್ಸೈಡ್ ದ ಹೋಮ್, in front of the home or in front of any other's home or on the road or in the gutters and all. We have to throw the garbage only the vehicles, they will come now to take the garbage from your home. There only you have to throw. And first step this is. Second step, public places should not be used as toilets. Public places ಗಳನ್ನ ಪೋಸ್ಟ್ ಆಫೀಸ್ ಹತ್ರ, ವಾಲ್ಗಳ ಹತ್ರ, ಗೋಡೆ ಹತ್ರ, ಅಥವಾ ಥಿಯೇಟರ್ಸ್ ಹೊರಗಡೆ, ಗಾರ್ಡನ್ ಅಲ್ಲಿ, ಪಾರ್ಕ್ ಅಲ್ಲಿ, ಪಬ್ಲಿಕ್ ಅಂತ ಹೇಳಿ ಮಾಡಿರುವಂತಹ ಪ್ಲೇಸಸ್ಗಳು, ಜಾಗವನ್ನ ಪಾರ್ಕಿಂಗ್ಗೆ, ಪಬ್ಲಿಕ್ಗೆ ಅಂತ ಹೇಳಿ ಮಾಡಿರುವಂತಹ ಜಾಗಗಳಲ್ಲಿ ಟಾಯ್ಲೆಟ್ ಅನ್ನ ಮಾಡಬಾರ್ದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ? ಮತ್ತೆ ಡಿಸೀಸ್ ಕಾಸಿಂಗ್ ಜರ್ಮ್ಸ್ ವಿಲ್ ಪ್ರೊಡ್ಯೂಸ್. ಮತ್ತೆ ರೋಗ ತರಿಸುವಂತಹ ಕೀಟಾಣುಗಳು, ರೋಗ ತರಿಸುವಂತಹ ಕ್ರಿಮಿಕೀಟಗಳು, ಬ್ಯಾಕ್ಟೀರಿಯಾಗಳು ಅಲ್ಲಿ ಹುಟ್ಕೊಂತವೆ. ಅದಕ್ಕೆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ, ಅಂದ್ರೆ ರೋಡ್ ಮೇಲ್ಗಡೆ, ರೋಡಿನ ಆಚೆ, ಗೋಡೆ ಮೇಲ್ಗಡೆ, ಅಥವಾ ಪಾರ್ಕ್ ಅಲ್ಲಿ, ಆ್ಯಂಡ್ ದೆನ್ ಯಾವುದಾದ್ರೂ ಹಾಲಿಡೇ ಟ್ರಿಪ್ ಹೋದ್ರೆ ಅಥವಾ ಯಾವುದೇ ಪ್ಲೇಸನ್ನು ನೀವು ನೋಡೋಕೆ ಹೋದ್ರೆ ಅಲ್ಲಿ ಎಲ್ಲಿ ನಿಮಗೆ ಸಿಗುತ್ತೆ ಅಲ್ಲಿ ಟಾಯ್ಲೆಟ್ ಅನ್ನ ಮಾಡಬಾರ್ದು. ಯು ಶುಡ್ ನಾಟ್ ಯೂಸ್ ದ ಪಬ್ಲಿಕ್ ಪ್ಲೇಸಸ್ ಫಾರ್ ಟಾಯ್ಲೆಟ್. ಯು ಶುಡ್ ಗೋ ಫಾರ್ ದ ಟಾಯ್ಲೆಟ್ ಇನ್ ದ ವಾಶ್ರೂಮ್ ಓನ್ಲಿ, ಪಬ್ಲಿಕ್ ಟಾಯ್ಲೆಟ್ ಓನ್ಲಿ. ಓಕೆ, ಸೊ ವಿ ಶುಡ್ ನಾಟ್ ಯೂಸ್ ದ public places as a toilet place. So this is the second step we have to follow. ಈ ರೀತಿ ಮಾಡೋದ್ರಿಂದ ನಾವೇ ಏನ್ ಮಾಡ್ತಾ ಇದ್ದೀವಿ? ರೋಗಗಳನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀವಿ ಹಾಗೆ. ಓಕೆ, ಸೊ ನಾವು ಇದನ್ನ ಕಂಟ್ರೋಲ್ ಮಾಡಿಬಿಟ್ರೆ, ಸೊ ದಿಸ್ ಈಸ್ ಅವರ್ ಡ್ಯೂಟಿ ನಾಟ್ ಟು ಡೂ ದ ಟಾಯ್ಲೆಟ್ ಇನ್ ದ ಪಬ್ಲಿಕ್ ಪ್ಲೇಸಸ್, so that we can keep our environment clean.
Now third one is drains should not be used as dustbins. Throwing garbage or any solid waste will block the drain and allow the germs to breed. The drain should also be cleaned frequently. ಈಗ ಡ್ರೈನ್ಸ್ ಇರುತ್ತೆ ನೋಡಿ, ಅದರಲ್ಲಿ ಡ್ರೈನ್ಸ್ ಅಂದ್ರೆ ನೀರು ಹೋಗುವಂತಹ ಒಂದು ಜಾಗ. ಓಕೆ, ನಿಮ್ಮ ಬಾತ್ರೂಮಿಂದ ಬಂದು ಹೋಗಿರುವಂತಹ ಡ್ರೈನ್ಸ್, ರೋಡಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಡ್ರೈನ್ಸ್ಗಳು ಇರ್ತಾವಲ್ಲ, ಆ ಡ್ರೈನ್ಸ್ಗಳಲ್ಲಿ ಕಸವನ್ನು ಹಾಕಬಾರ್ದು. ಸ್ಪೆಷಲಿ ಸಾಲಿಡ್ ಥಿಂಗ್ಸ್, ಗಟ್ಟಿಯಾಗಿರ್ತಕ್ಕಂತಹ ಕಸವನ್ನು ಹಾಕಬಾರ್ದು. ಓಕೆ, ಸೊ ಅಲ್ಲಿ ಕಸವನ್ನು ಹಾಕೋದ್ರಲಿಂದ, ಪ್ಲಾಸ್ಟಿಕ್ಗಳನ್ನು ಹಾಕೋದ್ರಲಿಂದ, ದೊಡ್ಡ ದೊಡ್ಡ ವಸ್ತುಗಳನ್ನು ಹಾಕೋದ್ರಿಂದ ಆ ಡ್ರೈನೇಜ್ ಅಲ್ಲಿ ನೀರು ಹೋಗೋದು ನಿಂತು ಅದೆಲ್ಲ ಕಸ ಅಂಟ್ಕೊಂಡ್ಬಿಟ್ಟು ಆ ಪೈಪಿಂದ ನೀರೇ ಹೋಗೋದಿಲ್ಲ. ಅದೆಲ್ಲ ಅದ್ರ ಪೈಪ್ಗೆ ಎಲ್ಲ ಅಡ್ಡ ಬಂದು ಏನ್ ನಿಂತ್ಕೊಂಡಿರ್ತವೆ, ಆಲ್ ದ ಬಿಗ್ ಬಿಗ್ ಥಿಂಗ್ಸ್. ಓಕೆ, ಆ ಒಂದು ಡ್ರೈನೇಜ್ ಅಲ್ಲಿ ನೀರು ಹೋಗ್ತಾನೆ ಇರ್ಬೇಕು, ಅದು ನಿಲ್ಬಾರ್ದು. ಅದು ನಿಂತ್ರೆ ಅದೇ ನೀರಲ್ಲಿ ಹುಳಗಳು ಹುಟ್ಕೊಂತವೆ. ಅದಕ್ಕೆ ಆ ನೀರು ಯಾವತ್ತೂ ಹರಿತಾನೆ ಇರಬೇಕು. ಒಂದು ವೇಳೆ ನಾವು ಎಲ್ಲ ಕಸ ತಗೊಂಡು ಹೋಗಿ ಆ ಗಾರ್ಬೇಜ್ ಡ್ರೈನ್ಸ್ ಅಲ್ಲಿ ಹಾಕ್ಬಿಟ್ರೆ ಆ ಕಸ ಎಲ್ಲ ಹೋಗಿ ಪೈಪ್ ಮುಖಕ್ಕೆ ನಿಂತ್ಕೊಂಡ್ಬಿಡುತ್ತೆ, ನೀರು ಹೋಗೋದಿಲ್ಲ. ಕೆಳಗಿನ ನೀರು ಅಲ್ಲೇ ಇರುತ್ತೆ, ಮೇಲಿನ ನೀರು ನೀವು ಎಷ್ಟು ಹಾಕಿದ್ರು ಆ ಮೇಲಿನ ನೀರು ಮೇಲೆ ಬಂದು 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 ತುಂಬಿಬಿಟ್ಟು ರೋಡಲ್ಲಿ ಮನೆ ಪಕ್ಕ ಎಲ್ಲ ತುಂಬ್ಕೊಂಡ್ಬಿಡುತ್ತೆ. ಆ್ಯಂಡ್ ಇಫ್ ದಟ್ ಸ್ಪ್ರೆಡ್ ಲೈಕ್ ದ್ಯಾಟ್, ದೆನ್ always in that water so many disease causing germs will breed. ಈ ರೀತಿ ಮಾಡೋದ್ರಿಂದ ಡ್ರೈನೇಜ್ ನೀರಿಂದ ಏನಾಗ್ಬಿಡುತ್ತೆ, ಮೇಲ್ ಬಂದು ನಿಂತ್ಕೊಂಡ್ಬಿಟ್ರೆ ರೋಡಲ್ಲಿ ಎಲ್ಲ ಡರ್ಟಿ ವಾಟರ್ ಸ್ಪ್ರೆಡ್ ಆಗುತ್ತೆ. ಇನ್ ದಟ್ ಓನ್ಲಿ ವಿ ಹ್ಯಾವ್ ಟು ವಾಕ್, ಅಂಡ್ ಇನ್ ದಟ್ ವಾಟರ್ so many disease causing germs will produce and they will spread the diseases. That's why we should not throw the garbage in the drainage or in the drains. We should throw the garbage only in the dustbins, big dustbins. And now this is the third point we have to follow. And fourth one, stagnant water allows mosquitoes to breed and spread the diseases. So water should not be allowed to collect anywhere. Stagnant water, ನಿಂತಿರುವಂತಹ ನೀರಲ್ಲಿ ಬೇರೆ ಬೇರೆ ವಿಧದ ಸೊಳ್ಳೆಗಳು ಹುಟ್ಕೊಂತಾವಂತೆ. ಆ ಸೊಳ್ಳೆಗಳು ನಮ್ಮ ಮನೆಯಲ್ಲೆಲ್ಲ ಬಂದ್ಬಿಟ್ಟು ನಮಗೆ ರೋಗಗಳನ್ನು ಕಚ್ಚಿಬಿಟ್ಟು ರೋಗಗಳನ್ನು ತರಿಸ್ತಾ ಇದ್ದಾವೆ. ಸೊ ಅದಕ್ಕೆ ಯಾವುದೇ ಜಾಗದಲ್ಲಿ ನೀವು ನೀರನ್ನ ನೋಡಿದ್ರೆ, ನಿಮ್ಮ ಅಕ್ಕ ಪಕ್ಕ ನಿಮ್ಮ ಮನೆ ಮುಂದ್ಗಡೆ ಅಥವಾ ಎಲ್ಲೂ ಕೂಡ ನೀರು ನಿಂತಿದ್ರೆ ಅದನ್ನ ಸಡನ್ಲಿ ನೀರನ್ನ ವಾಶ್ ಔಟ್ ಅಂದ್ರೆ ನೀರನ್ನ ಕ್ಲೀನ್ ಮಾಡಿಬಿಡ್ಬೇಕು. ಎಲ್ಲೂ ಕೂಡ ಆ ನೀರು ನಿಲ್ಲೋ ಹಾಗೆ ಮಾಡಬಾರ್ದು. ವಿ ಶುಡ್ ಟೇಕ್ ಕೇರ್ ಆಫ್ ದಟ್. The drain or the stagnant water should not be collected on the roads or near your house or anywhere. ನಿಂತಿರುವಂತಹ ನೀರಲ್ಲೇ ಕೂಡ ಬಹಳ ರೋಗಗಳನ್ನು ತರಿಸುವಂತಹ ಕ್ರಿಮಿ ಕೀಟಗಳು ಹುಟ್ಕೊಂತವೆ. ಇದರಿಂದ ನಮಗೆ ರೋಗಗಳು ಸ್ಪ್ರೆಡ್ ಆಗ್ತವೆ. ಹಾಗಾಗಿ ಎಲ್ಲೂ ಕೂಡ ನೀರು ನಿಲ್ದ ಹಾಗೆ ನೋಡ್ಕೋಬೇಕು. ನೀರು ನಿಂತಿದ್ರೂ ಕೂಡ ಅದನ್ನ ಸಡನ್ಲಿ ಕ್ಲೀನ್ ಮಾಡಬೇಕು, ನೀರು ನಿಲ್ಲೋ ಹಾಗೆ ಮಾಡಬಾರ್ದು. ಸೊ ದಿಸ್ ಈಸ್ ದ ಫೋರ್ತ್ ಪಾಯಿಂಟ್ ಯು ಹ್ಯಾವ್ ಟು ಫಾಲೋ. ಅಂಡ್ ಫಿಫ್ತ್ ಪಾಯಿಂಟ್ ಈಸ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಕೆನಾಟ್ ಬಿ ಡಿಸ್ಪೋಸಲ್ or plastic bags cannot be disposed of easily. So it is better to use cloth or paper bags. The law in Delhi does not allow the use of certain types of plastic bags. So here plastic bags cannot be disposed of easily. ಪ್ಲಾಸ್ಟಿಕ್ ಬ್ಯಾಗ್ಸ್ಗಳನ್ನು ಸರಿಯಾಗಿ ನಾವು ಡಿಸ್ಪೋಸ್ ಮಾಡೋಕೆ ಆಗೋದಿಲ್ಲ. ಪ್ಲಾಸ್ಟಿಕ್ ಇಂದ ಬಹಳಷ್ಟು ನಮ್ಮ ಒಂದು ವಾತಾವರಣಕ್ಕೆ ಹಾನಿ ಇದೆ. ಇಂಥ ಪ್ಲಾಸ್ಟಿಕ್ ಬ್ಯಾಗ್ಸ್ಗಳಿಂದ ನಮಗೆ ಬಹಳ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗ್ತಾ ಇದೆ. ಹೀಗಾಗಿ ಪ್ಲಾಸ್ಟಿಕ್ ಬ್ಯಾಗ್ಸ್ಗಳನ್ನ ಯೂಸ್ ಮಾಡೋದ್ರ ಬದಲು ನೀವು ಪೇಪರ್ ಬ್ಯಾಗ್ಗಳನ್ನು ಯೂಸ್ ಮಾಡಬಹುದು, ಅಥವಾ ಕ್ಲಾತ್ ಬ್ಯಾಗ್ಗಳನ್ನು, ಬಟ್ಟೆ ಬ್ಯಾಗ್ಗಳನ್ನು ಯೂಸ್ ಮಾಡಬೇಕು. ಸೊ ಈ ಪೇಪರ್ ಬ್ಯಾಗ್ಗಳನ್ನ, ಬಟ್ಟೆ ಬ್ಯಾಗ್ಗಳನ್ನ ನೀವೇನಾದ್ರೂ ತರೋಕೆ ಮಾರ್ಕೆಟ್ಗೆ ಹೋದಾಗ, ಶಾಪ್ಗೆ ಹೋದಾಗ, ಎಲ್ಲಿ ಹೋದ್ರೂ ಕೂಡ ನೀವು ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡೋದ್ರಿಂದ ಪೇಪರ್ ಬ್ಯಾಗ್ ಅಥವಾ ಕ್ಲಾತ್ ಬಟ್ಟೆ ಬ್ಯಾಗ್ ಅನ್ನ ಯೂಸ್ ಮಾಡಬೇಕು. ಯಾಕಂದ್ರೆ ಪ್ಲಾಸ್ಟಿಕ್ ಬ್ಯಾಗ್ಸ್ ಇಂದ ಬಹಳಷ್ಟು ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗ್ತಾ ಇದೆ. ಆಸ್ ಇಟ್ ಈಸ್ ಮೇಡ್ ಆಫ್ ದ ಕೆಮಿಕಲ್, ವಿ ಕ್ಯಾನಾಟ್ ಬರ್ನ್ ಆಲ್ಸೋ, ವಿ ಕ್ಯಾನಾಟ್ ಡಿಸ್ಪೋಸ್ ಆಲ್ಸೋ. ದಟ್ಸ್ ವೈ, ಅಂಡ್ ಇಫ್ ಇಟ್ ವೆಂಟ್ ಇನ್ ದ ಡ್ರೈನೇಜ್, ದಟ್ ಇಟ್ ವಿಲ್ ಬ್ಲಾಕ್ ದ pipe, it will block the water to pass from the pipe.
That's why you should not use the plastic bags. Instead of that, you have to use the cloth bag or you can use the paper bags. In the Delhi, they made one law, strict rules they have followed. ದೆಹಲಿಯಲ್ಲಿ, ನಮ್ಮ ದೇಶದ ಒಂದು ಕ್ಯಾಪಿಟಲ್ ದೆಹಲಿ ಇದೆಯಲ್ಲ, ರಾಜಧಾನಿ, ನಮ್ಮ ದೇಶದ ರಾಜಧಾನಿ ದೆಹಲಿಯಲ್ಲಿ ಯಾರೂ ಕೂಡ ಪ್ಲಾಸ್ಟಿಕ್ಕನ್ನು, ಅಂಥ ಪ್ಲಾಸ್ಟಿಕ್ಗಳನ್ನು ಎನ್ವಿರಾನ್ಮೆಂಟ್ಗೆ ನಮಗೆ ಪರಿಸರಕ್ಕೆ ಕೆಡಿಸುವಂತಹ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಯೂಸ್ ಮಾಡೋಕ್ಕೆ ಅಲೋ ಮಾಡ್ತಾ ಇಲ್ಲ. ಅಲ್ಲಿ ದೆಹಲಿಯಲ್ಲಿ ಎಲ್ಲರೂ ಪೇಪರ್ ಬ್ಯಾಗ್ಸ್ ಇಲ್ಲ, ಕ್ಲಾತ್ ಬ್ಯಾಗನ್ನೇ ಯೂಸ್ ಮಾಡಬೇಕು. ಯಾರೂ ಕೂಡ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡೋ ಹಾಗೆ ಇಲ್ಲ. ಇಂಥ ಒಂದು ರೂಲ್ಸನ್ನು ತಂದಿದ್ದಾರೆ ದೆಹಲಿಯಲ್ಲಿ. ದಟ್ ಈಸ್ ಇನ್ ಅವರ್ ಇಂಡಿಯಾ ಓನ್ಲಿ. ದೆಹಲಿ ಈಸ್ ಆಲ್ಸೋ ಅ ಕ್ಯಾಪಿಟಲ್ ಆಫ್ ಅವರ್ ಇಂಡಿಯಾ. ಸೊ ದಿಸ್ ರೂಲ್ಸ್ ಶುಡ್ ಬಿ implement in all the states. ಇಂಥ ಒಂದು ರೂಲ್ಸು ಆ ಒಂದು ದೆಹಲಿಯಲ್ಲಿ ಮಾತ್ರ ಅಲ್ಲ, ಬೇರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ತರಬೇಕು. ಆ ರೀತಿ ತರೋದ್ರಿಂದ ಎಲ್ಲರೂ ಕೂಡ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡೋದ್ರ ಬದಲು ಬಟ್ಟೆ ಬ್ಯಾಗನ್ನು ಅಥವಾ ಪೇಪರ್ ಬ್ಯಾಗನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೆನ್ ವಿ ಕ್ಯಾನ್ ಕಂಟ್ರೋಲ್ ದ ಎನ್ವಿರಾನ್ಮೆಂಟ್ ಪೊಲ್ಯೂಷನ್. And next, so here these are the some steps you have to follow to keep our surrounding clean. So first is garbage we should not put wherever we want. Second step is public places we should not use for the toilet. Third point is we should not throw any kind of a solid things or any kind of a things in the drainage or in the drains. And then fourth point, we should not allow the water to stagnate. ನಿಂತ ನೀರನ್ನು ನಿಲ್ಲೋಕೆ ಬಿಡಬಾರ್ದು. ಆ್ಯಂಡ್ if there is a stagnant water, we have to clean them and we should not collect the water to stay there. And next, plastic bags we should not use them as they will cause the environment pollution. Instead of the plastic bag, we can use the cloth bag or we can use the paper bags. These are the things you have to follow to keep your environment clean. Every individual must remain aware and sincere in his or her efforts to keep the environment clean. This will make it easier for the community at large to keep the locality clean and prevent the diseases. So ಪ್ರತಿಯೊಬ್ಬರು ಕೂಡ, ಇದು ನಮ್ಮ ದೇಶ, ನಮ್ಮ ಒಂದು, ಇದು ನಾವಿರುವಂತಹ ಒಂದು ದೇಶ, ನಮ್ಮ ಭೂಮಿ, ಈ ಪರಿಸರ ನಮ್ಮದು ಅಂತ ಹೇಳಿ ಪ್ರತಿಯೊಬ್ಬರು ತಮ್ಮಷ್ಟಕ್ಕೆ ತಾವು ಅರಿವು ಮಾಡಿಕೊಂಡು ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ನಾವು ಈ ವಾತಾವರಣವನ್ನು ಕ್ಲೀನಾಗಿ ಸ್ವಚ್ಛವಾಗಿಡೋದಕ್ಕೆ ಪ್ರಯತ್ನ ಮಾಡಬೇಕು. ನಾವಷ್ಟೇ ಅಲ್ಲ, ಎಲ್ಲಾದ್ರೂ ಕಸ ಕಂಡ್ರೆ ನಾವೇ ಹೋಗಿ ನಾವ್ಯಾಕೆ ಮಾಡಬೇಕು ಅನ್ನೋದ್ರ ಬದಲು ನಾವೇ ಹೋಗಿ ಕ್ಲೀನ್ ಮಾಡಿ ಆ ಒಂದು ಕಸವನ್ನು ಸ್ಪ್ರೆಡ್ ಮಾಡಲಾರ್ದಾಗೆ ನೋಡಬೇಕು. ನಾವಷ್ಟೇ ಅಲ್ಲ, ನಮ್ಮ ಫ್ರೆಂಡ್ಸನ್ನು ಕರ್ಕೊಂಡು ಅವರಿಗೆ ಕೂಡ ಇದ್ರ ಬಗ್ಗೆ ಇಂಪಾರ್ಟೆನ್ಸ್ ಬಗ್ಗೆ, ಕ್ಲೀನ್ಲಿನೆಸ್ ಆಫ್ ದ ಎನ್ವಿರಾನ್ಮೆಂಟ್, ಇದ್ರ ಬಗ್ಗೆ ಏನು ಇಂಪಾರ್ಟೆಂಟ್ ಇದೆ ಇದ್ರ ಬಗ್ಗೆ ಎಲ್ಲರಿಗೂ ತಿಳಿಸ್ಬಿಟ್ಟು ಫ್ರೆಂಡ್ಸ್ ಜೊತೆ ಹೆಲ್ಪ್ ಆಗಿ ಎಲ್ಲರೂ ಕೂಡ ಸರೌಂಡಿಂಗ್ನ ಕ್ಲೀನ್ ಮಾಡ್ತಿರ್ಬೇಕು. ಇಟ್ ಈಸ್ ಅವರ್ ಡ್ಯೂಟಿ. ವಿ ಹ್ಯಾವ್ ಟು ಕೀಪ್ ಅವರ್ ಇಂಡಿಯಾ, ಅವರ್ ಪ್ಲೇಸ್ ಕ್ಲೀನ್ ಆ್ಯಂಡ್ ನೀಟ್. ಇಟ್ ಈಸ್ ಅವರ್ ಡ್ಯೂಟಿ, ನಾಟ್ ಅದರ್ಸ್ ಡ್ಯೂಟಿ. ನಾವು ಮಾಡೋದನ್ನು ನೋಡಿ ಮತ್ತೆ ಬೇರೆ ಜನರು ಏನು ಮಾಡ್ತಾರೆ, ಅವರು ಬಂದು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ತಾವು ಕೂಡ ಕ್ಲೀನ್ ಮಾಡ್ತಾರೆ. ಈ ರೀತಿ ಒಬ್ಬರು ಮಾಡ್ಕೊಂಡು ಹೋದಾಗ then we can maintain our environment clean and neat. So in today's class we came to know how to keep our houses clean and how to keep our environment clean. And into next class we will continue the next topic of this lesson.